ನಮಸ್ತೆ. ಇದು ಬುಧವಾರದ ವ್ಲಾಗು. ಸಾರಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಶೂಟ್ ಏನೋ ಮಾಡ್ಕೊಂಡಿದ್ದೆ. ಆದ್ರೆ ನನ್ಗೆ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಡೋಕೆ ಟೈಮ್ ಇರ್ಲಿಲ್ಲ. ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ. ಸೊ ಕಿಚನ್‌ದ್ ಹಂಗೆ ಒಂದು ಕ್ಲಿಪ್ಪಿಂಗ್ ಆಡ್ ಮಾಡಿದ್ದೀನಿ. ಬಿಕಾಸ್ ನಾನ್ ಬೆಳಿಗ್ಗೆ ಹೆಂಗ್ ಕಿಚನ್ ಬಿಟ್ಟೋಗಿದ್ನೋ ಸಂಜೆವರೆಗೂ ಅದೇ ರೀತಿ ಇತ್ತು. ಯೂಶುವಲಿ ಎಲ್ಲರೂ ಅಂತ ಇರ್ತಾರಲ್ವಾ ನಿಮ್ ಕಿಚನ್ ತುಂಬಾ ನೀಟ್ ಆಗಿದೆ ಅಂತ. ನೀಟಾಗಿ ಏನೂ ಇರಲ್ಲ. ನನ್ ಕಿಚನ್ ತುಂಬಾ ಗಲೀಜಾಗಿರತ್ತೆ ಅಂತ ಹೇಳೋದಕ್ಕೆ ನಾನು ಆ ಕ್ಲಿಪ್ಪಿಂಗ್‌ನ ಆಡ್ ಮಾಡಿದ್ದಿದ್ದು. ಇನ್ನ ಬೆಳಿಗ್ಗೆ ತುಂಬಾನೇ ನನ್ಗೆ ಎಮರ್ಜೆನ್ಸಿ ಆಗಿ ಕೆಲ್ಸಗಳಿತ್ತು. ಹಂಗಾಗಿ ನಾನು ಹೊರಟ್ಬಿಟ್ಟಿದ್ದೆ. ಏನು ಕ್ಲೀನ್ ಮಾಡ್ಕೊಳಕ್ ಆಗಿರ್ಲಿಲ್ಲ. ರಾತ್ರಿ ಆಗೋಯ್ತು. ಅಂದ್ರೆ ಸಂಜೆ ಸುಮಾರು 7 ಗಂಟೆಗೆ ಏನೋ ಬಂದೆ. ಆಮೇಲೆ ಬಂದು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡ್ಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದು. ಇನ್ನ ಇವತ್ತು ಚಿಕನ್ ತರಿಸ್ಬಿಟ್ಟು ಅದರಲ್ಲಿ ಬಸ್ಸಾರ್ನ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಹನಿ ಬಂದಿದ್ಲು. ಸೊ ಅವಳಿಗೋಸ್ಕರ ಅನ್ಬಿಟ್ಟು ನಾನು ಅದ್ ಅಡ್ಗೆ ಮಾಡ್ತಾ ಇರೋದು. ಅಂದ್ರೆ ಅಲ್ಲಿ ಅವಳು ಚಿಕನ್ ಎಲ್ಲ ತಿಂತಾಳೆ. ಬಟ್ ಬಿರಿಯಾನಿ, ಡ್ರೈ ಐಟಮ್ಸ್ ಇಲ್ಲ ಗ್ರೇವಿಸ್ ಈ ತರ ಮಾಡ್ತಾರೆ. ನಮ್ದು ನಾಟಿ ಸ್ಟೈಲ್ ಅಂದ್ರೆ ನಮ್ಮನೆ ಊಟ ಅನ್ನೋದು ಒಂದ್ ಇರತ್ತಲ್ವಾ, ಆ ತರ ಊಟ ಪಾಪ ಅವಳಿಗಲ್ಲಿ ಸಿಗಲ್ಲ. ಅದು ಎಸ್ಪೆಷಲಿ ಮುದ್ದೆ, ಹನಿ ಮುದ್ದೆ ಅಂತೂ ತುಂಬಾ ಮಿಸ್ ಮಾಡ್ಕೊಂತಾಳೆ. ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಮುದ್ದೆ ತಿನ್ನೋದಂದ್ರೆ. ಹಂಗಾಗಿ ಅವಳು ಬರುವಾಗ್ಲೇ ಹೇಳ್ಬಿಟ್ಟಿರ್ತಾಳೆ ನನ್ಗೆ, ಅಮ್ಮ ಇವತ್ತು ನನ್ಗೆ ಮುದ್ದೆ ಮಾಡಿಟ್ಬಿಡಿ ಅಂತ ಹೇಳಿ. ಹಂಗನ್ಬಿಟ್ಟು ಚಿಕನ್ ಸಾರೇ ಮಾಡ್ಬೇಕಂತ ಏನಿಲ್ಲ ಅವಳಿಗೆ. ಯಾವುದೇ ಒಂದು ಸಾರ್ ಮಾಡಿದ್ರು ಅಷ್ಟೇ ಮುದ್ದೆ ಮಾಡ್ಕೊಟ್ಬಿಟ್ರೆ ತುಂಬಾ ಖುಷಿಯಾಗಿ ಊಟ ಮಾಡ್ಕೊಂಡ್ಬಿಡ್ತಾಳೆ. ಬಟ್ ನನ್ಗೇನೋ ಮಗಳು ಬಂದ್ಲಲ್ವಾ ಅನ್ನೋ ಖುಷಿಗೆ ನಾನ್ ವೆಜ್ ನ ಮಾಡಿದ್ದು ಅಷ್ಟೇನೆ. ಇನ್ನ ಇವತ್ತಿನ